10 ಗಂಟೆ ಆಗಕ್ಕೆ ಬಂತು ಇನ್ನೂ ಮಕ್ಕಂಡಾರ ನೋಡು. ಏ ಕಾವ್ಯ, ಕಾರ್ತಿಕ್, ಏ ಕಾವ್ಯ ಎದ್ದಾಳ, 10 ಗಂಟೆ ಆಗೈತೆ ನೋಡು. ಇವ್ರಿಗೆ ಹಿಂಗೆ ಎಬ್ಸಿದ್ರೆ ಗೊತ್ತಾಗಲ್ಲ. ಚದರ ಎಳಿತಂತಡಿ. ಏಯ್ ಎದಾಳ, ಮತ್ತೆ ಚದರ ಎಳಿದ್ರು ಮತ್ತೆ ತಾಕಡೆ ತಿರುಗಿ ಮಕ್ಕಂತೇನ? ಎದಾಳ. ಇವತ್ತು ರಜೆ ಐತಿ. ರಜೆ ಐತಿ ಅಂದದಕ್ಕೆ 10 ಗಂಟೆ ಮಟ್ಟ ಬಿಟ್ಟಿರೋದು. ಮತ್ತೆ ಇನ್ನು ಎಷ್ಟು ಗಂಟೆ ಮಟ್ಟ ಮಕ್ಕಬೇಕಂತ ಮಾಡಿ ಇನ್ನು ಎದಾಳ. ಇಡೀ ದಿವಸ ಮಕ್ಕಂತೇನು? ನೋಡಲ್ಲ ಅವ್ನು ನೋಡು, ಕಣ್ಣರ ಬಿಡ್ತಾನೆ ನಾನು ಹೆಂಗೆ ಮಕ್ಕಂಡಾನ ಅರಿವಿಲ್ದಂಗೆ. ಏ ಕಾರ್ತಿಕ್ ಎದಾಳ. ಶಾಲಿದ್ರೆ ಚಲೋ ನಿಮಗೆ. 7:30 ಏನಂತ ಎದ್ದು ಹೊಕ್ಕಿರಿ. ಭಾನುವಾರ ಯಾಕಾರ ಬರ್ತದನ ಅಂತ ನೋಡು. ನಾನು ಎದ್ದಾಳ ಕಾವ್ಯ, ಎದ್ದಾಳ ನೋಡ. ನಾ ಇನ್ನೊಂದ್ಸರಿ ಹೋಗಿ ಬರತ್ತಿ, ಎದ್ದಾಳಿಲ್ಲ ಅಂದ್ರೆ ನೋಡು ಮತ್ತೆ. ಎದ್ದ ಕಾವ್ಯ? ಎದ್ದಿ ಏನು? ಚಲೋ ಆತು. ಇಲ್ಲಾಂದ್ರೆ ಇತ್ತು ಬಾ ನಿನಗೆ. ಎಬಸ್ತಾನಂತ ಹೋಗು. ಚಾ ಮಾಡೀನಿ, ಆರ್ತತ್ ಹೋಗು. ಬಡ ಬಡ ಮಕ್ಕ ತೊಗೊಂಬಂದು ಕುಡಿ. ಅವ್ನು ಎಬ್ಸಿಂಗ್ ತಗೊಂಬರ್ತಾನೆ, ಹೋಗು. ಏ ಕಾರ್ತಿಕ, ಕಾರ್ತಿಕ್ ಎದಾಳ. ಇವನು ಹಿಂಗಂದ್ರೆ ಎದಾಳಲ್ಲ. ಒಂದು ಐಡಿಯಾ ಮಾಡ್ತಾನೆ ತಡಿ. ಅಯ್ಯೋ ಕಾರ್ತಿಕ್ ಬೇರೆ ಮಕ್ಕಂಡನ. ಅವ್ರ ಅಪ್ಪಾಜಿಗೆ ತರಕಾರಿ ಥರ ಕೇಳಿದ್ದೆ. ಕಾರ್ತಿಕನ್ನ ಬಾ ಅಂತ ಅಂದಿದ್ರೆ ಅವ್ನು ಮಕ್ಕಂಡನ. ಹೋಗ್ಲಿ ಬಿಡು, ಮಕ್ಕಂಡ್ಲಿ. ಅವ್ರ ಅಕ್ಕನಾರ ಕಳ್ಸಕ್ಕೆ ಬರ್ತೈತಿ. ಹೋಗಿ ಹಂಗೆ ಚಾಕ್ಲೇಟ್ ಕೊಡ್ಸ್ಕೊಂಡು ಬರ್ತಾಳೆ. ಎದ್ದೆ ನೀನು? ಯಾವಾಗಿದ್ದೆಪ್ಪ? ಹಾಂ ಹೋಗುವಂತಗ. ಹೋಗಿ ಮಕ ತಗೊಂಬ ಹೋಗು. ಅಷ್ಟೊತ್ತಿಗೆ ಚಾ ಕೊಡೋದು ಹೋಗುವಂತೆ. ಅಪ್ಪಾಜಿಗೆ ಹೇಳೋಗಿ ನಾನು ಬರ್ತಾನಂತ ಅಂದಿಲ್ಲ ಅಂದ್ರೆ ರೊಕ್ಕತ್ ನೋಡು. ರೀ ಇವತ್ತು ಭಾನುವಾರ ಅಲ್ಲ, ಏನು ಮಾಡಲಿ ಸ್ಪೆಷಲ್ ಊಟಕ್ಕೆ? ಸ್ಪೆಷಲ್ ಏನು ಮಾಡ್ತಿ ನೋಡು. ನಾನ್ ವೆಜ್ ಉಣ್ಣಾರ ಆದ್ರೆ ಚಿಕನ್ನು ಮಟನ್ನು ಅಂತಾರ. ನಾವು ಬರೀ ವೆಜ್ ಅಲ್ಲಪ್ಪ, ಏನು ಮಾಡ್ಬೇಕು? ಅದು ಹುಗ್ಗಿ ಹೋಳ್ಗಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡು, ಬರೋ ಮುಂದೆ ಪನ್ನೀರ್ ತರ್ತೀನಿ. ಮನೆಗೆ ಮಾಡ್ತೇನು ಪರೋಟ? ಹೌದಪ್ಪಾಜಿ, ನಾನು ಟಿವಾಗ ನೋಡಿದ್ದೆ. ಪನ್ನೀರನ್ನು ಚಲೋ ಇರ್ತಂತ. ನಾನು ಹಾಲಿಂದ ಮಾಡಿರ್ತಾರಂತ. ಅಪ್ಪಾಜಿ ತಗೊಂಬಾರಪ್ಪಾಜಿ. ಅಲ್ಲ, ನೀವು ಪನ್ನೀರನ್ನು ತರ್ತೀರಿ, ನಾನು ಪನ್ನೀರ್ ಗ್ರೇವಿ ಹೆಂಗೆ ಮಾಡೋದಂತ ಯೂಟ್ಯೂಬ್ದಾಗ ನೋಡ್ಕೊಂಡು ಮಾಡ್ತೇನೆ ಬಿಡು. ಆ ಪರೋಟ ಹೆಂಗೆ ಮಾಡೋದಪ್ಪ? ಅದು ಹಿಟ್ಟು ಗಿಟ್ಟು ಅದೆಲ್ಲ ಕರೆಕ್ಟ್ ಆದ್ರಷ್ಟು ಅವು ಪರೋಟ ಚೆನ್ನಾಗೋದಿಲ್ಲ. ಅಂದ್ರೆ ಚೆನ್ನಾಗಿ ಅನ್ಸಂಗಿಲ್ಲ. ಅವತ್ತೊಂದು ಸರಿ ಮಾಡಿದ್ವಲ್ಲ, ಹೆಂಗಾಗಿದ್ವು ಅವು? ಚೆನ್ನಾಗಿ ಹಂಗಿಲ್ಲ. ಇಲ್ಲಾಂದ್ರೆ ಅಲ್ಲೇ ಪನ್ನೀರ್ ತರ್ತಿರಲ್ಲ, ಅದು ಅಂಗಡಿಗೆ ಕೇಳ್ರಿ. ಪರೋಟದ್ದು ಒಂದು ಪ್ಯಾಕೆಟ್ ಸಿಗ್ತೈತಿ. 100 ರೂಪಾಯಿಗೆ 10 ಬರ್ತಾವೆ ನೋಡು. ಅವನ್ನ ತಗೊಂಬಂದ್ಬಿಡ್ರಿ. ಅದಾಗ ನಾನು ಇಲ್ಲಿ ರೈಸ್ ಬೇಕಂದ್ರೆ ಮಾಡ್ತೇನೆ. ಅವ್ನು ಬೇಸ್ ಕೊಡೋದಷ್ಟೇ. ಅದು ಪರೋಟ ಎಲ್ಲ ರೆಡಿಮೇಡ್ ಇರ್ತೈತಿ. ಹಂಗೆ ಮಾಡ್ತೀರೇನು ಸುಮ್ಮನೆ? ಹೌದಾ? ಸರಿ ತಗ. ಅದು ಒಂದು 100 ರೂಪಾಯಿ. ಇದು ಒಂದು ಪಾಲಕ್ ಇದು ಪನ್ನೀರಿಗೆ ಒಂದು 70 ರೂಪಾಯಿ ಇರ್ಬೋದೇನೆ. 170 ರೂಪಾಯಿ. ಅದು ಡಾಬಾಗೆ ಇವಾಗ ಹೋದೆ ಅಂದ್ರೆ ಮುಗೀತು, ಒಂದು 1000 ರೂಪಾಯಿನ ಹೋಗತ್ತಿ. ನೋಡು, ಅಲ್ಲಿ ಡಾಬಾದಾಗ ಹೆಂಗೆ ಮಾಡ್ತಾರಲ್ಲ, ಮೆಣಸಿನ್ಕಾಯಿ ಉರಿದು, ಆಮೇಲೆ ಮತ್ತೆ ಉಳ್ಳಾಗಡ್ಡಿ ಹೆಚ್ಚಿ, ನಿಂಬೆಹಣ್ಣು ಅದಾವಿಲ್ಲ ಮನೆಗೆ? ನಿಂಬೆಹಣ್ಣು? ಹಾಂ ಅದಾವ ಬಿಡ್ರಿ, ಅದಾವ. ಸರಿ, ಹಂಗಂದ್ರೆ ಭಾನುವಾರ ಇಪ್ಪಟ್ಟಿಂದ ಸ್ಪೆಷಲ್ ಊಟ ನಮ್ಮ ಮನೆಯಾಗ. ಹೌದಾಕೆ? ಇವತ್ತು ಪನ್ನೀರು ಮತ್ತೆ ಪರೋಟ. ಅಪ್ಪ ಜಲ್ದಿ ಕುಡಿ ಅಪ್ಪ ಚಾ. ಹೋಗೋಣ? ಎಲ್ಲಿಗೆ ಹೋಗೋಣ? ಅಯ್ಯೋ ತರಕಾರಿ ತರಕ ನಿಮ್ಮ ಅಪ್ಪಾಜಿ ಕರೆಯಕತ್ತಂದ ಹೇಳಿ ಎಪ್ಸ್ಕೊಂಬಂದನಿ. ಅದನ್ನ ಕೇಳಕತ್ತಾನ ಅನ್ನಿಸ್ತೈತ ಅವನು. ತರಕಾರಿ ತರಕ ಹೋಗಂಬ ಮಮ್ಮಿ ಹೇಳತ್ತಂತಲ್ಲ, ನೀನು ನನ್ನ ಕರೀತಂತ. ನೀನು ಭಾರಿ ದೊಡ್ಡ ಮನುಷ್ಯ ಅಲ್ಲ, ಅದಕ್ಕೆ ನೀನು ಕರ್ಕೊಂಡು ಹೋಗ್ಬೇಕಂತ ಕರೀದೆ. ಯಾರು ನಿಮ್ಮ ಮಮ್ಮಿ ಹೇಳಿತೇನೆ? ಅಪ್ಪಾಜಿ ಇನ್ನ ಕರೆಯಕತ್ತ ನೋಡಿ, ತರಕಾರಿ ತಗೊಂಬರಕ್ಕ ಅಂತ. ಹೋಗೋಣ ಅಪ್ಪಾಜಿ? ಈಗ ಆಗಲ್ಲಪ್ಪ, ನಂದು ಸ್ವಲ್ಪ ಬೇರೆ ಕೆಲಸ ಐತಿ, ಮುಗಿಸ್ಕೊಂಬಂದು ಆಮೇಲೆ ಹೋಗೋಣಂತ. ಮತ್ತೆ ಆಮೇಲೆ ಹೋಗ್ತೀರಿ? ಹೋಗಿ ತಗೊಂಬಂದ್ಬಿಡ್ರಿ. ಒಂದು ಅರ್ಧ ಕೆಜಿ ಸೌತೆಕಾಯಿ, 1 ಕೆಜಿ ಈರುಳ್ಳಿ, ಹಂಗೆ ಕರಿಬೇವು ಮತ್ತು ಕೊತ್ತಂಬರಿ ಇದ್ರೆ ತಗೊಂಬಂದ್ಬಿಡ್ರಿ. ಸರಿ ತಗ. ಹಂಗಂದ್ರೆ ಬಾರ್ಲಿ ಹೋಗೋಣ. ರೆಡಿಯಾಗಿ ಹೋಗಿ ನೀನು. ರೆಡಿಯಾಗಿ ಬರ್ತೀನಿ ಮಮ್ಮಿ. ನಾನು ಹೋಗ್ತಾನ? ಬೇಡ, ಅವರೆಲ್ಲ ದೂರ ಹೋಗುತ್ತಿಲ್ಲ, ಇಲ್ಲೇ ಹೋಗತ್ತಾರ. ಸುಮ್ಮನೆ ಮತ್ತೇನು ನೀವು ಹೋಗಿ ಅವನೊಬ್ಬನ ಹೋಗಿ ಬರಲಿ. ನಿಮ್ಮ ಚಾಕ್ಲೇಟ್ ಎಲ್ಲ ಹೇಳಿ ತರಿಸ್ತೀನಿ ತಗ ನಾನು. ನಂಗೆ ಡೈರಿ ಮಿಲ್ಕ್ ಬೇಕು ನೋಡು. ಹೂನವ ತಾಯಿ, ಡೈರಿ ಮಿಲ್ಕ್ ತರಿಸ್ತಂತ. ನಡಿ ಹೋಗೋಣ. ನಿಮ್ಮ ಮಮ್ಮಿ ಹತ್ರ ದುಡ್ಡಿಸ್ಕೊ ಹೋಗು. ನಿಮ್ಮ ಮಮ್ಮಿ ಹತ್ರ ದುಡ್ಡಿಸ್ಕೊ ಹೋಗಂದ್ರೆ ನನ್ನ ಹತ್ರ ಎಲ್ಲಿಂದ ಬಂದಿರ್ತಾವೆ? ನಿಮ್ಮ ಹತ್ರ ಐತೆ ಹೋಗ್ರಿ, ತಗೊಂಬರ್ರಿ. ಮಮ್ಮಿ ಕೊಡೋದೆ? ನಿನ್ನೆ ಅಪ್ಪಾಜಿ ಬುಕ್ಕೊಂಡ ತಗೊಳಕತ್ತಿದ್ದೆಲ್ಲ 100 ರೂಪಾಯಿ, ಅದನ್ನ ಕೊಡು. ಹೇಯ್, ನಾನು ತಗೊಳಕತ್ತಿದ್ದೆ? ಸುಳ್ಳು ಹೇಳ್ಬೇಡ ನೀನು. ನನಗೆ ಮಾಡಕ್ಕೆ ಬೇರೆ ಕೆಲಸ ಅದಾವು. ನಿಂತ್ಕ. ಅಪ್ಪಾಜಿ ನಾನು ಬರ್ತಾನೆ. ಮಮ್ಮಿ ಬೇಡ ಅಂತತಿ. ನೀನು ಬರ್ತೀಯಾ? ಬರ್ರಿ, ಏನು ಬೇಕೋ ತಗೊಂಡು ಬರುವಂತ್ರಿ. ಹೌದಾ? ವಿದ್ಯಾ, ನಾವು ಹೋಗಿರ್ತಾವ ನೋಡು. ಹಾಂ ಹೋಗ್ರಿ, ದೊಡ್ಡ ಬರ್ರಿ.
ಅಪ್ಪಾಜಿ ನಮ್ಮ ಶಾಲೆಯಾಗ ಐತಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ವಿಡಿಯೋ ಹಾಕಿ 10 ದಿನದ ಮೇಲೆ ಆಯಿತು. ಎಕ್ಸಾಮ್ ಇದ್ವು, ಹಾಗಾಗಿ ಎಕ್ಸಾಮ್ ಮುಗಿಸಿ ಹಾಕೊಂಡ್ಬೇಡ ಅಂತ ಅಂದು ವಿಡಿಯೋ ಹಾಕಿದ್ದಿಲ್ಲ. ಹಾಗಾಗಿ ಇವತ್ತಿಂದ ಮತ್ತೆ ವಿಡಿಯೋ ಹಾಕ್ತಾಯಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ಸಪೋರ್ಟ್ ಮಾಡಿ. ಓಕೆ, ಮತ್ತು ನಾಳೆ ವಿಡಿಯೋನಿಗೆ ಸಿಗ್ತೀನಿ, ಅಥವಾ ಇವತ್ತು ಸಾಯಂಕಾಲ ಆದರೂ ಒಂದು ವಿಡಿಯೋ ಹಾಕ್ತೀನಿ. ಬಾಯ್ ಫ್ರೆಂಡ್ಸ್.